ಓಕೆ ಸರ್, ಫೈನಲಿ ಏನು ಹೇಳ್ತೀರಿ ನಮ್ಮ ರಾಷ್ಟ್ರದ ಜನರಿಗೆ? ಈ ಒಂದು ಘಟನೆಯನ್ನು ಕಂಡು ಪ್ರತಿಯೊಬ್ಬ ಜನರ ಒಂದು ಇದು ಕೂಡ ಕುದೀತಾ ಇದೆ, ರಕ್ತ ಕುದೀತಾ ಇದೆ. ಯಾವ ರೀತಿ ಆನ್ಸರ್ ಮಾಡ್ತಾರೆ ಅನ್ನುವಂಥದ್ದು ಏನು ಹೇಳ್ತೀರಿ ಅಂತ? ಮೇಡಮ್, ಇದಕ್ಕೆ ತಕ್ಕ ಉತ್ತರ ಭಾರತ ದೇಶ ಕೊಟ್ಟೇ ಕೊಡುತ್ತೆ. ನಮ್ಮ ಆರ್ಮಿ ಅದಕ್ಕೆ ಸಜ್ಜಾಗಿದೆ. ಒಂದೇ ಸತಿ ಅಂತೂ ಅದನ್ನು ಇದು ಮಾಡೋಕ್ಕಲ್ಲ, ಕೊಟ್ಟರೆ ಒಂದು ದೊಡ್ಡ ಹೊಡೆತ ಕೊಡುತ್ತೆ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಯಾಕಂದರೆ ಸಡನ್ನಾಗಿ ಹೋಗಿ ಯಾರನ್ನೋ ಹೊಡೆದ್ಬಿಟ್ಟು ಅಲ್ಲಿ ಒಂದು ದೊಡ್ಡ ಇಶ್ಯೂ ಮಾಡ್ಕೊಳ್ಳೋವಂಥ ದೇಶ ಅಲ್ಲ ನಮ್ಮದು. ಆದ್ದರಿಂದ ಆಗ್ಬೋದು. ಬಟ್ ಈಗಂತೂ ಆಪ್ರೇಷನ್ಸ್ ನಡೀತಾ ಇದೆ ಕಂಟಿನ್ಯೂ. ಈಗ ನಿಮಗೆ ಅಲ್ಲಿ ಎಲ್ಲೂ ನಿದ್ದೆ ಮಾಡೋಕ್ಕಂತೂ ನಮಗೆ ಟೈಮ್ ಇರಲ್ಲ. ನಮ್ಮ ಸೋಲ್ಜರ್ಸ್ಗೆ ಯಾವುದೇ ಕಾರಣಕ್ಕೂ ಅಷ್ಟೇ ಅವರು ಒಂದು ಟೈಮಲ್ಲಿ ನಿದ್ದೆ ಮಾಡೋಕ್ಕಾಗಲ್ಲ. ನಾವು 3 ದಿನ ವಾಕ್ ಮಾಡಬೇಕಂದ್ರೆ ನಮ್ಮ ಊಟ ಬಟ್ಟೆ ಎಲ್ಲ ತೊಗೊಂಡು ಹೋಗಬೇಕು, ಎಲ್ಲ ಮಾಡಬೇಕು. 100% ಇದಕ್ಕೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಮೇಡಮ್. ಅದು 100% ಅವ್ರನ್ನ ಇವ್ರೇನು 4 ಜನ ಇದ್ದಾರೋ 5 ಜನ ಇರೋ ಅದ್ರ 2ರಷ್ಟನ್ನು ಹೊಡಿತಾರೆ. 2ರಷ್ಟಲ್ಲ 4ರಷ್ಟನ್ನು ಹೊಡಿತಾರೆ. ಈಗ ಆಲ್ರೆಡಿ ಒಬ್ಬೊಬ್ಬರ ಕಡೆನೇ ಮಾಡ್ಕೊಂಬರ್ತಿದ್ದಾರೆ. 100% ಇದಕ್ಕೆ ನಮ್ಮ ಸಕ್ಸಸ್ ಸಿಗುತ್ತೆ. ಸರ್ಕಾರದ ಸಪೋರ್ಟ್ ಚೆನ್ನಾಗಿದೆಯಾ ಈಗ, ಹೇಗಿದೆ ಮೇಡಮ್? ನಾವು ಸರ್ಕಾರಗಳ ಬಗ್ಗೆ ಮಾತಾಡಲ್ಲ. ಬಟ್ ಓಕೆ, ನಾನು ನಿಲ್ದಿರೋ ಪ್ರಕಾರ ಬೇರೆ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಡಿಫೆನ್ಸ್ಗೆ ಲಾಟ್ ಆಫ್ ಫಂಡ್ಸ್ ಬರ್ತಾಯಿದೆ. ಮತ್ತು ಏನು ಎಕ್ವಿಪ್ಮೆಂಟ್ಸ್ ಬೇಕು ಅದೆಲ್ಲನೂ ಇಂಪ್ರೂವೈಸ್ಡ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬರ್ತಾಯಿದೆ ನಾವು ತಿಳಿದಿರೋ ಪ್ರಕಾರ. ಯಾಕಂದ್ರೆ ನಾನು ಆಲ್ರೆಡಿ ಒಂದು 10 ಇಯರ್ಸ್ ಆಗಿದೆ. ಈಗ ಯಂಗ್ಸ್ಟರ್ಸನ್ನು ಕೇಳಿದಾಗೂ ಅಷ್ಟೇ ತುಂಬ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಾಯಿದ್ದಾರೆ. ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ಬರ್ತಾಯಿದ್ದಾರೆ. ಪ್ರೈವೇಟವರು ಕೊಡ್ತಾಯಿದ್ದಾರೆ ಎಕ್ವಿಪ್ಮೆಂಟ್ಸ್ ಮಾಡೋದಕ್ಕೆ. ಟ್ಯಾಂಕ್ಸ್ ಮಾಡೋದಕ್ಕೆ ಪ್ರೈವೇಟ್ ಕಂಪ್ನಿಗಳು ಟಾಟಾದವ್ರು ಮಾಡ್ತಿದ್ದಾರೆ. ಮುಂಚೆ ಆ ಥರ ಇಲ್ಲ, ಮುಂಚೆ ನಮ್ಮವರೇ ಮಾಡಬೇಕಾಗಿತ್ತು. ಆದ್ದರಿಂದ ಏನಾಗ್ತಿದೆ, ನಮಗೇನು ಬೇಕು ಅದೆಲ್ಲ ಇಂಪ್ರೂವೈಸ್ ಎಕ್ವಿಪ್ಮೆಂಟ್ಸು, ಸ್ಕ್ಯಾನರ್ಸು ಇವೆಲ್ಲ ಬರ್ತಾಯಿದೆ. 100% ಇದಕ್ಕೆ ಸಕ್ಸಸ್ ಆಗುತ್ತೆ. ಇರುತ್ತೆ ಮೇಡಮ್, CC ಕ್ಯಾಮ್ರಾ ಇರುತ್ತೆ. ಪಹಲ್ಗಮ್ನಲ್ಲಿ ಯಾಕೆ ಗೊತ್ತಾಗಿಲ್ಲ CC ಕ್ಯಾಮ್ರಾ ಏನು ಇರಲಿಲ್ಲ? ಮೋಸ್ಟ್ ಪ್ರಾಬಬ್ಲಿ ಬಾರ್ಡ್ರಿಂದ ಬಂದಿರೋದು ಕಷ್ಟನೇ. ಬಾರ್ಡ್ರಿಂದ ಫೆನ್ಸ್ ಹಾಕಿದ್ದಾರೆ. ಈಗ ಮುಂಚೆ ಥರ ಇಲ್ಲ. ವಾಜಪೇಯಿ ಸರ್ಕಾರ ಇಲ್ಲದೇ ಫೆನ್ಸ್ ಹಾಕಿದ್ದಾರೆ. ಎಲ್ಲ ಕಡೆನೂ ಮುಟ್ಟರೆ ಈಗ ಇಂಟೆಲಿಜೆನ್ಸು ಡ್ರೋನ್ಸ್ ಓಡಾಡುತ್ತೆ ಪೆಟ್ರೋಲಿಂಗ್ಗೆ. ನಾವು ನಡ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ. ಇವರು ಎಲ್ಲೋ ಬಂದಿರ್ತಾರೆ, ಯಾವುದೋ ವೀಸಾ ತೊಗೊಂಡೋ ಇಲ್ಲ ಬಾಂಗ್ಲಾದೇಶ್ ಸೈಡಲ್ಲೋ ಎಲ್ಲೋ ಒಂದು ಕಡೆಯಿಂದ ಬಂದಿರ್ತಾರೆ. ಬಾಂಗ್ಲಾದೇಶಲ್ಲಿ ಇನ್ಫ್ರಂಟೇಷನ್ ಇದ್ದೇ ಇರುತ್ತೆ. ಆ ಥರ ಈ ಥರ ಅವ್ರು ಡೈರೆಕ್ಟಾಗಿ ಬರ್ತಾರೆ. ಮತ್ತು ಈಗ ಏನಾಗಿದೆ, ನಮ್ಮ ವಾಘಾ ಬಾರ್ಡ್ರಲ್ಲೆಲ್ಲೂ ಮೂಮೆಂಟ್ಸ್ ನಡೀತಾ ಇರುತ್ತೆ. ಅವ್ರು ಸೈಲೆಂಟಾಗಿ ಬಂದಿರ್ಬೋದು. ಅದು ಹೇಳೋಕ್ಕಾಗಲ್ಲ. ನಾವು ವೆಪನ್ಸ್ ಇಲ್ಲಿಂದನೇ ತೊಗೊಂಡಿರ್ಬೋದು, ಲೋಕಲ್ ಏಡ್ಸಿಂದ ಪರ್ಚೇಸ್ ಮಾಡಿರ್ಬೋದು, ಎಲ್ಲೋ ಒಂದು ಕಡೆ ಇಟ್ಟಿರ್ತಾರೆ. ಇವರೇನು ಇವತ್ತೇ ಇಲ್ಲೇ ಕಡೆ ಇವತ್ತೇ ಬಂದಿರಬೇಕು ವೆಪನ್ಸ್ ಅಂತೇನಿಲ್ಲ. ಯಾವಾಗೋ ತಂದಿಟ್ಟಿರೋದನ್ನ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಕಲೆಕ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ಆ ಥರ